ನಿಮ್ಮ ಮುಂದೆ ಹೇಳ್ತೀನಿ. ಒಂದು ಮುತ್ತಿನ ಕಥೆ ಅಂತ ಒಂದು ಸಿನಿಮಾದಲ್ಲಿ ನಾನು ಪಾತ್ರ ಮಾಡ್ತಾ ಇದ್ದೆ. ಉಡುಪಿಯಲ್ಲಿ ನಡೀತಾ ಇತ್ತು. ಆವಾಗ ಅದರ ನಿರ್ದೇಶಕರು ಬಂದು ಶಂಕರ್ನಾಗ್ ಅಂತ, ತುಂಬ ಆತ್ಮೀಯ ಸ್ನೇಹಿತ. ಕ್ಯಾಮ್ರಾಮನ್ ಬಂದು ಗೌರಿಶಂಕರ್ ಅಂತ. ಆ ಸಂದರ್ಭದಲ್ಲಿ ಅಣ್ಣಯ್ಯನ ಒಂದು ಮಾತು ಕೇಳಬೇಕು ಅಂತ ಅನ್ನಿಸ್ತು ನನಗೆ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಿಂತನೂ ಇನ್ಯಾರು ಅಂತ ಅಪ್ರತಿಮ ಕಲಾವಿದ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ ಚಿತ್ರರಂಗದಲ್ಲಿ ಅನ್ನೋ ಮಾತನ್ನು ನಿಮ್ಮ ಮುಂದೆ ಅರಿಕೆ ಮಾಡ್ಕೊಳ್ತೀನಿ. ಏಕೆಂದರೆ ನನ್ನ ದೃಷ್ಟಿಯಲ್ಲಿ ಅದೊಂದು ದೇವರು ಬೇರೆ ಏನೇನೂ ಇಲ್ಲ. ಹಾಗಾಗಿ ಕೇಳಿದೆ, ಅಣ್ಣಯ್ಯ ಏನು ಗುರು ಅಂದರೆ ಯಾರು? ಅವರೊಂದು ಮಾತು ಹೇಳಿದ್ರು, ಕಂದ ಅದು ಹೇಳಿದ್ರೆ ಅರ್ಥ ಆಗಲ್ಲ ಕಂದ, ಅನುಭವಕ್ಕೆ ಬರಬೇಕು. ಅನುಭವಕ್ಕೆ ಬರ್ತಾ ಬರ್ತಾ ಗೊತ್ತಾಗುತ್ತೆ ಗುರು ಯಾರು ಅಂತ. ಹಾಗಾಗಿ ಒಂದು ಕೆಲಸ ಮಾಡು, ಒಳ್ಳೆ ಪ್ರಶ್ನೆ ಕೇಳಿದ್ಯಾ. ನಾನು ಇವತ್ತೇನಾದರೂ ಈ ಜಾಗದಲ್ಲಿದ್ದರೆ, ಇಷ್ಟು ಸಂತೋಷವಾಗಿದ್ದರೆ, ಇಂತಹ ಒಂದು ಕಾಯಕನ ನಾನು ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ನನ್ನ ಗುರುಗಳು ಕಾರಣ. ಆ ಗುರುಗಳು ಬೇರೆ ಯಾರೂ ಅಲ್ಲ, ಅವರೇ ಹುಬ್ಬಳ್ಳಿಯ ಸಿದ್ಧಾರೂಢರು ಅನ್ನೋ ಮಾತನ್ನು ಹೇಳಿದ್ರು. ಇದು ಅಣ್ಣಯ್ಯನ ಬಾಯಲ್ಲಿ ನಾನು ಪ್ರಮಾಣವಾಗಲೂ ಕೇಳಿರೋದು. ಆವಾಗ ಅವರ ಜೀವನ ಚರಿತ್ರೆ ಎಲ್ಲರೂ ಸಿಕ್ಕಿದ್ರೆ ಓದು ಅಂತಂದರು. 3 ರಿಂದ 4 ದಿವಸ ನನಗೆ ಕಾಲಾವಕಾಶ ಇತ್ತು. ಬಂದಾಗ ಭದ್ರಾವತಿಯಲ್ಲಿ ನನ್ನ ಗುರು ಸಮಾನರು, ಏಕೆಂದರೆ ಮಾರ್ಗದರ್ಶಕನು ಗುರುವಾಗುತ್ತಾನೆ ಅಂತ ಹೇಳ್ತಾರೆ ಗುರುಚರಿತ್ರೆಯಲ್ಲಿ. ಯಾರು ನಿಮಗೆ ಸನ್ಮಾರ್ಗಕ್ಕೆ ನಡೆಸ್ತಾನೆ, ಸರಿಯಾದ ಸಮಯಕ್ಕೆ ಉಪಯುಕ್ತ ಸಲಹೆಗಳನ್ನು ಕೊಡ್ತಾನೋ ಅವನು ಗುರು ಅಂತ ನೀವು ಪೂಜೆ ಮಾಡಬೇಕು. ಹಾಗಾಗಿ ಮಂಜುನಾಥ ಅಯ್ಯರ್ ಅಂತ ಒಬ್ಬರು ಇದ್ರು. ನಾನು ಸಿದ್ಧಾರೂಢರು ಲೈಫ್ ಹಿಸ್ಟ್ರಿ ಓದಬೇಕು, ಅವರ ಆತ್ಮಚರಿತ್ರೆ ಓದಬೇಕು, ದಯವಿಟ್ಟು ನನಗೆ ಪುಸ್ತಕ ಎಲ್ಲಾದರೂ ಸಿಕ್ಕಿದ್ರೆ ತಂದುಕೊಡಿ ಅಂತ ಕೇಳಿದೆ. ಅವ್ರ ಲೈಬ್ರರಿಲಿ ಇದ್ದಂತ ತೆಗೆದು ನನ್ನ ಮುಂದುಗಡೆ ಇಟ್ಟರು. ಅದನ್ನು ಯಥಾವತ್ತು ಓದಿದೆ ಕೂತ್ಕೊಂಡು. ಓದಿದಾಗ ಏನಾಯಿತು, ನನಗೆ ರೋಮಾಂಚನ ಆಯಿತು. ಯಾವಾಗ ಹುಬ್ಬಳ್ಳಿಗೆ ಬಂದರೂ ಸಹಿತ ನಾನು ಹೋಗ್ತಾ ಇದ್ದಿದ್ದೆ 2 ಜಾಗಕ್ಕೆ. ಒಂದು ಸಿದ್ಧಾರೂಢರ ಗದ್ದಿಗೆ ಹೋಗಿ ಹಣೆ ಇಟ್ಟು ನಮಸ್ಕಾರ ಮಾಡಬೇಕು. ಪುಣ್ಯದ ಲೆಕ್ಕ ಮಾಡಿರ ಯಕ್ಕ ಬೇಕಾತಾಕ ರೊಕ್ಕ, ಸಿದ್ಧಾರೂಢರ ಇರಾಕ ಪಕ್ಕ, ಇನ್ನೆಲ್ಲಿಯ ದುಃಖ.